ಕರ್ನಾಟಕ ರಾಜ್ಯದ ಬಡವರ ಮುಖ್ಯಮಂತ್ರಿ ಈ ದೇಶದ ಆಶಾಕಿರಣ ಸಿದ್ದರಾಮಯ್ಯನವರ ಮೇಲೆ ಗಣತಿವೇತ್ತ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದು ಈ ದೇಶಕ್ಕೆ ಮಾಡಿದ ಒಂದು ದುರಂತ ಅಂತ ಹೇಳಬೇಕಾಗತ್ತೆ. ಒಬ್ಬ ದೇಶದಲ್ಲಿ ಬಡವರ ಪರವಾಗಿ ಒಂದು ತಮ್ಮದೇ ಆದಂಥ 45 ವರ್ಷಗಳ ಹೋರಾಟದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ, ಯಾವುದೇ ರಾಜಕಾರಣಿ ಬೇರೆ ಪಕ್ಷದವರಿಗೂ ತೊಂದರೆ ಮಾಡದೆ ಸಾರ್ವಜನಿಕ ಜೀವನದಲ್ಲಿ ತಮ್ಮದೇ ಆದಂಥ ಛಾಪನ್ನು ಪ್ರಾಮಾಣಿಕತೆಯಿಂದ ಮೂಡಿಸಿರ್ತಕ್ಕಂಥ ಒಬ್ಬ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಭಾಳ ಖಂಡನೀಯ. ಏನು ರಾಜ್ಯಪಾಲರು ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು BJPಯ ಕೈಗೊಂಬೆಯಾಗಿ ಈ ದೇಶದ ಒಂದು ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮೇಲೆ ಏನು ಪ್ರಹಾರ ಮಾಡ್ತಾರ, ಇದು ಮುಂದಿನ ದಿನಮಾನಗಳಲ್ಲಿ ಸರಿಯಾದ ನಿರ್ಧಾರ ಅಲ್ಲ ಅನ್ನೋದನ್ನು ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಾಗಲಿ ಅಮಿತ್ ಶಾ ಅವರಲ್ಲಿ ತಿಳ್ಕೊಬೇಕಾಗತ್ತೆ. ಒಬ್ಬ ಬಡವರ ಮುಖ್ಯಮಂತ್ರಿ ಮೇಲೆ ಈ ಪ್ರಾಸಿಕ್ಯೂಷನನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ದೊಡ್ಡದ ರಾಜ್ಯಾದ್ಯಂತ ರಕ್ತಕ್ರಾಂತಿ ಆಗುವುದು ಖಂಡಿತ. ಅದನ್ನೆಲ್ಲ ಮನಗಂಡು ಕೇಂದ್ರದ ಸರ್ಕಾರ, BJP ಸರ್ಕಾರ, ನರೇಂದ್ರ ಮೋದಿಯವರು ಆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹಿಂಪಡಿಬೇಕು, ರಾಜ್ಯಪಾಲರಿಗೆ ಸರಿಯಾಗಿ ಸೂಚನೆಯನ್ನು ಕೊಡಬೇಕು. ಈ ರಾಜ್ಯದ ಗಣತಿವೇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅನ್ಯಾಯ ಆಯಿತು ಅಂದ್ರೆ ಈ ರಾಜ್ಯ ರಕ್ತಕ್ರಾಂತಿ ಆಗತ್ತಾ, ಅದನ್ನು ಅನುಭವಿಸೋದು ನರೇಂದ್ರ ಮೋದಿಯವರು ಆಗ್ತಾರ. ಅದನ್ನು ವಿಚಾರ ಮಾಡಿ ನೀವು ಹೆಜ್ಜೆಯನ್ನು ಇಡಬೇಕು. ರಾಜ್ಯಪಾಲರನ್ನು ಕೂಡಲೇ ಈ ರಾಜ್ಯದಿಂದ ಹಿಂಪಡಿಬೇಕು, ಅವರನ್ನು ಅಮಾನತು ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಾನು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಗದಿಂದ ವಿನಂತಿಯನ್ನು ಮಾಡ್ತೀನಿ.